ಟೈಮ್ ನಲ್ಲಿ ನಿರೂಪಕಿ ಅನುಶ್ರೀ ಅವರು ಬಹಳನೇ ಕಣ್ಣೀರ್ ಹಾಕ್ತಾರೆ. ನಂತರ ಒಂದು ಮಾತನ್ನ ಹೇಳ್ತಾರೆ. ಅದನ್ನ ನೋಡಿದಂತ ಪತಿ ರೋಷನ್ ಅವರು ಸಿಹಿ ಮುತ್ತನ್ನು ಕೂಡ ಕೊಡ್ತಾರೆ ಕೆನ್ನೆಗೆ. ಥ್ಯಾಂಕ್ ಯು ಎನ್ನುವಂತ ಒಂದು ಪದವನ್ನ ಉಪಯೋಗಿಸ್ತಾರೆ ಆಂಕರ್ ಅನುಶ್ರೀ. ಹೌದು, ತುಂಬಾ ಅಂದ್ರೆ ತುಂಬಾನೇ ಕನಸು ಇತ್ತು ಅನುಶ್ರೀ ಅವರಿಗೆ ಮದುವೆ ವಿಚಾರದಲ್ಲೇ. ನಿರೂಪಕಿ ಅನುಶ್ರೀ ಅವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೋಟ್ಯಾಂತರ ಜನರಿದ್ದಾರೆ. ಸಾಕಷ್ಟು ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿರುವಂತ ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಾಗೆ ಅನುಶ್ರೀ ಅವರ ಮದುವೆಗೆ ಎಲ್ಲಾ ಸೆಲೆಬ್ರಿಟೀಸ್ ಗಳ ವ್ಯಕ್ತಿಗಳನ್ನ ಇನ್ವೈಟ್ ಮಾಡೋದು, ಎಲ್ಲರೂ ಕೂಡ ಬಂದು ಹಾಜರಾತಿಯಾಗಿ ನವಜೋಡಿಗೆ ಶುಭಾಶಯಗಳನ್ನ ತಿಳಿಸಿ ಗಿಫ್ಟ್ ಅನ್ನು ಕೂಡ ಕೊಟ್ಟು ಹೋಗಿದ್ದಾರೆ. ಅನುಶ್ರೀ ಅವರು ಇಷ್ಟು ವರ್ಷ ಕಾದಿದ್ದಕ್ಕೂ ಕೂಡ ಒಂದು ರೀತಿಯಲ್ಲಿ ಅವರಿಗೆ ಸಾರ್ಥಕತೆ ಕಾಡಿದೆಯಂತೆ. ಸೊ ಹೀಗಾಗಿ ಭಾವುಕರಾಗ್ತಾರೆ ತಾಳಿ ಕಟ್ಟುವಂತ ಕ್ಷಣ. ರೋಷನ್ ಅವರು ಇದೀಗ ಪತಿ ರೋಷನ್ ಅವರಿಗೆ ಧನ್ಯವಾದ ಅಂತ ಕೂಡ ತಿಳಿಸ್ತಾರೆ ತಾಳಿಯನ್ನ ಕಟ್ಟಿದ್ದಕ್ಕೆ. ನಂತರದಲ್ಲಿ ಇಟ್ಸ್ ಓಕೆ, ಖುಷಿಯಾಗಿ ಇರೋಣ ಎನ್ನುವಂತ ಒಂದು ಮಾತನ್ನ ಕೂಡ ಹೇಳ್ತಾರೆ. ರೋಷನ್ ಅವರು ಸಿಹಿ ಮುತ್ತನ್ನು ಕೂಡ ಕೊಡ್ತಾರೆ. ಅನುಶ್ರೀ ಮತ್ತೆ ರೋಷನ್ ಅವರ ಜೋಡಿಯಾಗಿದೆ. ತಪ್ಪದ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಕೂಡ ವಿಶೇಷನ ತಿಳಿಸಿ. ಆಂಕರ್ ಅನುಶ್ರೀ ಸಾಕಷ್ಟು ಕಾರ್ಯಕ್ರಮ ಈಗ ಸದ್ಯಕ್ಕೆ ಮಹಾನಟಿ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಇನ್ನ ಪ್ರೀ ರಿಲೀಸ್ ಈವೆಂಟ್ ಗಳಾಗಿರ್ಬೋದು, ಟ್ರೇಲರ್ ಲಾಂಚ್ ಫಂಕ್ಷನ್ ಗಳಾಗಿರ್ಬೋದು, ಸಕ್ಸಸ್ ಫಂಕ್ಷನ್ ಆಗಿರ್ಬೋದು, ಸೊ ಈ ರೀತಿ ಎಲ್ಲ ನಡೆಸ್ಕೊಡ್ತಾನೆ ಇರ್ತಾರೆ. ಆಮೇಲೆ ಸಾಕಷ್ಟು ಜಾಹೀರಾತುಗಳ ದಿವಸ ಕಂಪ್ಲೀಟ್ ಆಗಿ ಮಿಂಚ್ತಾ ಇರ್ತಾರೆ. ಅಂತೂ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ತುಂಬಾ ವರ್ಷಗಳಿಂದ ಇವರ ಒಂದು ಮದುವೆ ಯಾವಾಗ ಅಂತ ಅಭಿಮಾನಿಗಳು ಕೇಳ್ತಾ ಇದ್ರು. ಈಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ.